ಓಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಎಲ್ಲೆಲ್ಲೋ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ. ಸೊ ಮನೆ ಕಟ್ತಾ ಇರೋದು ಪ್ರಿಪ್ರೇಷನ್ ಈ ಥರ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ನಮ್ಮ ಮನೆ ತೋಟದಲ್ಲಿ ಅಂದರೆ ನಮ್ಮ ಪಕ್ಕದ ಜಾಗದಲ್ಲಿ ಏನೇನು ಬೆಳೆದಿದ್ದೀವಿ, ಏನೇನಿದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊಳ್ತೀನಿ. ತಡ ಯಾಕೆ ಮಾಡೋಣ, ಬನ್ನಿ ಹೋಗಿ ನೋಡ್ಕೊಂಬರೋಣ. ಇನ್ನು ಇದು ಮನೆ ಮುಂದೆಗಡೆ ಗೇಟು, ಮೇಲ್ಗಡೆಯಿಂದ ಬಿಲ್ಡಿಂಗ್ ಹೊಡೆದಾಕಿದ್ದೆಲ್ಲ ಕೆಳಗಡೆ ಹಿಂಗೆ ಸುರಿದ್ಬಿಟ್ಟು ನನ್ನ 2 ದಾಸವಾಳ ಹೂವಿನ ಗಿಡ ಹೋಗಿದೆ. ನಾನಂತೂ ಹತ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಹೂ ಬಿಡೋ ಟೈಮ್ಗೆ ಹಾಳಾಗೋಯ್ತು. ಇನ್ನು ಹೇಳೋಕ್ಕೂ ಆಗೋಲ್ಲ, ಅವ್ರಿಗೆ ಬಿಡೋಕ್ಕೂ ಆಗೋಲ್ಲ. ಇದು ಬಿಳಿ ದಾಸವಾಳ ಹೂವು, ಇದೊಂದು ಚೆನ್ನಾಗಿದೆ. ಇನ್ನು ಇದು ಕಾಕಟೆ ಹೂ ಗಿಡ, ಇದು ಏನಾದ್ರೂ ಚೆನ್ನಾಗಿರುತ್ತೆ ನೋಡಿ. ಮಗ್ಗುಗಳು ಬಿಟ್ಟಿತ್ತು, ನಮ್ಮ ಅತ್ತೆ ಊರಿಗೆ ಹೋಗಿದ್ರು. ಸೊ ನಾನು ಹೂವೆಲ್ಲ ಕಿತ್ಕೊಳ್ಳೋಣ ಅಂತ ಆಚೆಗಡೆ ಬಂದಿದ್ದೆ. ಸೊ ಗಿಡಗಳನ್ನೆಲ್ಲ ನೋಡಿ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಆಲ್ಟ್ರೇಷನ್ ಎಲ್ಲ ಮಾಡಿಸಿದ್ರೆ, ಮನೆ ಕಟ್ಟಿದ್ರೆ ಇದೊಂದು ಬೇಜಾರು ನೋಡಿ. ಗಿಡಗಳೆಲ್ಲ ಹಾಳಾಗೋಗ್ಬಿಡುತ್ತೆ. ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತೀವಿ ಅಲ್ವಾ, ಗಿಡಗಳು ಹೋದರೆ ಎಷ್ಟು ಬೇಜಾರಾಗುತ್ತೆ. ಇದು ಕಾಕಟ ಹೂವು ಮಾತ್ರ ಚೆನ್ನಾಗಿ ಬಿಡುತ್ತೆ, ಎನಿ ಟೈಮ್ ಹೂವು ಬಿಡುತ್ತೆ. ಇದು ಆಚೆ ಕಡೆ ಇದು ಉದ್ದ ಬರುತ್ತೆ ಅಲ್ವಾ, ಆ ಥರ ಕಾಕಟ ಹೂವು ಇರೋದು. ಒಳಗಡೆ ಇನ್ನೊಂದು ಥರ ಕಾಕಟ ಹೂವು ಇದೆ, ಚೆನ್ನಾಗಿದೆ. ಎರಡೂ ಕಾಕಟ ಹೂವು ಎರಡೂ ಯಾವಾಗಲೂ ಹೂವು ಬಿಡ್ತಾ ಇರುತ್ತೆ ನೋಡಿ. ನಾನು ಕಿತ್ಕೊಳ್ತಾ ಇದ್ದೀನಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಆ ಗಲೀಜಲ್ಲಿ ಆ ಮಣ್ಣೆಲ್ಲ ಸುರಿದು ಇಲ್ಲೇ 2 ದಾಸವಾಳ ಹೂವು ಗಿಡ ಇದ್ದಿದ್ದು, ಎರಡೂ ಚೆನ್ನಾಗಿತ್ತು. ಪಿಂಕ್ ಕಲರ್ದೊಂದು, ಬ್ರೌನ್ ಕಲರ್ದೊಂದು. ಸಿಕ್ಕಾಬಟ್ಟೆ ಚೆನ್ನಾಗಿದ್ದಿದ್ದು ದಾಸವಾಳ ಹೂವು ಗಿಡಗಳೇ ಹೋಗಿಬಿಟ್ಟಿದೆ. ನಮ್ಮ ಅತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ಅಂತ ಹೇಳಿದ್ರು. ಆದಮೇಲೆ ತಗೊಬಂದು ಹಾಕ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇದು ಕಾಕಟ ಹೂವುದು ಮಗ್ಗುಗಳು ಚೆನ್ನಾಗಿ ಬಿಟ್ಟಿತ್ತು, ಕಿತ್ಕೊಳ್ತಾ ಇದ್ದೆ ಆಚೆ ಕಡೆ. ಹಾಗೆ ಗಿಡಗಳನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು, ನನಗೆ ಈ ಥರ ಗಿಡಗಳನ್ನ ಬೆಳೆಸೋದು ಅಂದರೆ ತುಂಬಾ ಇಷ್ಟ. ಈ ಕಡೆ ರೇಷ್ಮೆ ಹಣ್ಣು ಗಿಡ ಹಾಕಿದ್ದೀವಿ ನೋಡಿ, ಅದನ್ನು ಅಷ್ಟೇ ಒಂದು ಹಸು ಕಾಯಂ ಮಾಡ್ಕೊಂಬಿಟ್ಟಿದೆ. ಅದು ಏನು ಮಾಡುತ್ತೆ ಗೊತ್ತಾ, ಒಂದು 15 ದಿನಕ್ಕೊಂದ್ಸಲ ಬಂದುಬಿಡುತ್ತೆ. ತಿಂದು 15 ದಿನಕ್ಕೆ ಮತ್ತೆ ಚಿಗುರುಕೊಂಡಿರುತ್ತೆ ಅಲ್ವಾ, ತಿನ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಬರುತ್ತೆ. ಇನ್ನು ಆಚೆಗಡೆ ನೋಡಿಕೊಂಡೇ ಇರೋಕ್ಕಾಗಲ್ಲ ಯಾವಾಗ್ಲೂ. ಎಲ್ಲ ಆದಮೇಲೆ ನೆಟ್ಟೊಂದು ಹಾಕಿಸ್ಕೊಬೇಕು ನೋಡಿ. ಅಲ್ಲಿ ಬಿಟ್ಟಿದೆ ಮೊಗ್ಗುಗಳು ಎಷ್ಟು ಸಿಕ್ತು. ಇನ್ನು ಇಲ್ಲೇ ಈ ಕಡೆ ಇನ್ನೊಂದು ಅವಕಾಡೋ ಗಿಡನೂ ಕೂಡ ಇದೆ, ತೋರಿಸ್ತೀನಿ. ಟೋಟಲಿ ಇಷ್ಟು ಹೂವುಗಳು ಸಿಕ್ಕಿದೆ ನನಗೆ ನೋಡಿ. ಇದೆ ರೇಷ್ಮೆ ಹಣ್ಣು ಗಿಡ. ಇನ್ನು ಇದು ಪಿಂಕ್ ಕಲರ್ ಹೂವು ಗಿಡ, ಇದರಲ್ಲಿ ಮೊಗ್ಗಾಗಿದೆ ನೋಡಿ, ಚೆನ್ನಾಗಾಗಿದೆ. ಇನ್ನು ಅವಕಾಡೋ ಗಿಡ ಕೆಳಗಡೆ ಇದೆ ನೋಡಿ. ಇದು ರೇಷ್ಮೆ ಹಣ್ಣು ಗಿಡ. ಇದು ಇನ್ನೊಂದು ಗುಚ್ಚು ರೋಸು ಬಿಡುತ್ತೆ ಅಲ್ವಾ, ಅದು ಗಿಡ. ಇದು ಅವಕಾಡೋ ಗಿಡ ನೋಡಿ. ನಾನಿದು ಬಂದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಗಿಡ ಹಾಕಿ 3 ತಿಂಗಳಾದಮೇಲೆ ನಾನು ಇದನ್ನು ನೋಡಿರೋದು. ಗಿಡ ಹಾಕಿದ್ದೆ ಬಟ್ ಬಂದಿಲ್ಲ, ಅದು ಯಾವಾಗೂ ನನ್ನ ಕಣ್ಣಿಗೆ ಕಾಣಿಸೇ ಇರಲಿಲ್ಲ. ಈ ಸಲನೇ ಕಾಣಿಸಿದ್ದು ಅವಕಾಡೋ ಗಿಡ. ಚೆನ್ನಾಗಿ ಬಂದಿದೆ, ನೋಡುವ ಹೇಗೆ ಬಿಡುತ್ತೆ ಕಾಯಿ. ಅದರಲ್ಲಿ ತಿಂತೀವ ನಾವು, ನಮ್ಮ ಜನ್ಮಕ್ಕೆ ಕಾಯಿ ಬಿಡುತ್ತಾ ಅಂತ ನೋಡೋಣ. ಇನ್ನು ಈ ಹೂವಿಗೆ ನೀವೇನಂತೀರ, ನಮ್ಮ ಕಡೆ ಕಾಸಿ ಕಣಗ್ಲು ಹೂವು ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಹೊಂಗೆ ಮರ ಏನು ಸಾಂಗ್ ಬರುತ್ತೆ ಅಲ್ವಾ, ಚಿಗುರೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಈ ಹೊಂಗೆ ಚಿಗುರಿಗೆ ಈ ಇರುವೆಗಳು ಏನಕ್ಕೆ ಇಷ್ಟೊಂದು, ಇರುವೆಗಳು ತಿನ್ಕೊಂಡ್ಬಿಡ್ತಾ ಇದೆ ಅದು ಚಿಗುರನ್ನೆಲ್ಲ. ಏನಕ್ಕೆ ತಿನ್ನುತ್ತೆ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಮರದ ತುಂಬ ಬರೀ ಈ ಇರುವೆಗಳೇ ಇರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ. ಲೈನಾಗಿ ಒಂದೊಂದು ಓಡಾಡಿಕೊಂಡೇ ಇದೆ. ಏನು ಇದರ ಸೀಕ್ರೆಟ್, ಚಿಗುರು ಐ ಥಿಂಕ್ ಅವು ಊಟ ಥರ ತಿಂತವೆ ಅನಿಸುತ್ತೆ, ಹೊಂಗೆ ಮರದ್ದು ಚಿಗುರನ್ನ. ನಾನು ಅದನ್ನೇ ಅಬ್ಸರ್ವ್ ಮಾಡ್ಕೊಂಡಿದ್ದೆ. ಇನ್ನೊಂದು ವಾರ ಆದರೆ ಹೂವು ಬಿಡುತ್ತೆ. ಹೂವು ಬಿಟ್ಟ ಮೇಲೆ ನಾನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ಒಳಗಡೆ ಬಂದರೆ ಇದೊಂದು ದಾಸವಾಳ ಹೂವು ಗಿಡ. ಯಾಕೋ ಇದು ನೆಲಕ್ಕೆ ಹಾಕಿದ್ಮೇಲೆ ಅಷ್ಟು ಚೆನ್ನಾಗೇ ಬಿಡ್ತಾನೇ ಇಲ್ಲ ಹೂವು. ಪಾಟಲ್ಲಿದ್ದಾಗ ಅಷ್ಟು ಚೆನ್ನಾಗಿ ಬಿಡ್ತಾ ಇರಲಿಲ್ಲ. ಸರಿ ನೆಲಕ್ಕೆ ಹಾಕೋಣ ಅಂತ ನೆಲಕ್ಕೆ ಹಾಕಿದೆ, ನೆಲದಲ್ಲೂ ಹಿಂಗೆ ಬಿಡ್ತಾ ಇದೆ. ನನಗೂ ಇದು ಕಲರ್ ತುಂಬಾ ಇಷ್ಟ, ಒಂಥರ ಆರೆಂಜ್ ಕಲರು. ಇನ್ನು ನಮ್ಮ ಸ್ಟ್ರಾಬೆರಿ ಗಿಡ ನೋಡಿ, ನನ್ನ ತಂಗಿ ತಂದಾಕಿದ್ದು. ಒಂದು ಕಡೆ ಹಾಕಿದ್ದು ಇದು ಈ ಕಡೆಗೆಲ್ಲ ಹಬ್ಕೊಂಡ್ಬಿಟ್ಟಿದೆ. ಈಚುಗಳು ಚೆನ್ನಾಗಿ ಬಿಡ್ತಾ ಇದೆ, ಈಚು ಬಿಟ್ಟು ಕರ್ಗೋಗುತ್ತೆ, ಏನಂತ ಗೊತ್ತಾಗ್ತಾ ಇಲ್ಲ. ಅದು ಈಚುಗಳು ನೆಲಕ್ಕೆ ತಾಕ್ತಾ ಇದೆ, ಹಂಗಾಗಿ ನೋಡಿ ಎಲ್ಲ ಬುಡದಲ್ಲೂ ಈಚುಗಳಿದ್ದಾವೆ. ಕಾಯಿ ಮಾತ್ರ ಬಿಡೋದೇ ಕಮ್ಮಿ, ಆ ಥರ ಹಂಗೆ ಒಣಗೋಗ್ಬಿಡ್ತಾ ಇದೆ. ಏನಂತ ಗೊತ್ತಾಗ್ತಾ ಇಲ್ಲ ಅದ್ರದ್ದು ಮರ್ಮ. ಅಂದರೆ ನಾಯಿಗಳು ಜಾಸ್ತಿ ಓಡಾಡುತ್ತೆ ಅಲ್ವಾ, ಅದಕ್ಕೇನಾದ್ರೂ ಒಣಗೋಗ್ತಾ ಇದ್ದಾವೋ ಏನೋ ಗೊತ್ತಿಲ್ಲ.
ಇನ್ನು ಇದು ಡಬಲ್ ಕಲರ್ ರೋಸು, ಬಟನ್ಸ್ ಹೂವು ಅಂತಾರಲ್ವ, ಅದು ಇದು ದೊಡ್ಡಕ್ಕೆ ಬಿಡಲ್ಲ, ಚಿಕ್ಕದು ಬಟನ್ಸ್ ಥರ ಬಿಡುತ್ತೆ ಅಲ್ವಾ, ಅದು ಇದನ್ನು ಚೆನ್ನಾಗಿ ಬಿಟ್ಟಿದೆ ನೋಡಿ ಗಿಡದಲ್ಲೆಲ್ಲ. ನಾನು ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆ ಹತ್ರ ಏನೇನು ಗಿಡಗಳಿದೆ ಅಂತ ತೋರಿಸ್ತಾ ಇರೋದು, ಓಕೆನಾ. ಇನ್ನು ಇದು ಪಿಂಕ್ ಕಲರ್ ದಾಸವಾಳ ಹೂ ಗಿಡ, ಇದು ಪಾಟಲ್ಲಿ ಹಾಕಿರೋದು. ಈ ದಾಸವಾಳನ ಯಾರ್ದೋ ಮನೆಗೆ ಗ್ರೂಪ್ ರೋಷಕ್ಕಂತ ಹೋಗಿದ್ವಿ ಅತ್ತೆ ನಾನು, ಇಬ್ಬರಿಗೂ ಒಂದೊಂದು ದಾಸವಾಳ ಹೂ ಗಿಡ ಕೊಟ್ಟಿದ್ರು, ಅದನ್ನು ಹಿಂಗೆ ಹಾಕಿದ್ದೀವಿ. ಇನ್ನು ಮಾವಿನಕಾಯಿ ಮರದಲ್ಲಿ ಮಾವಿನಕಾಯಿ ಬಿಡ್ತಾ ಇದೆ, ಯಾವಾಗ ದಪ್ಪ ಆಗುತ್ತೆ ನೋಡೋಣ. ಎಲ್ಲ ಕಡೆ ಆಣಿಕಲ್ಲು ಬಿದ್ದಿದೆ, ಸದ್ಯ ನಮ್ಮ ಮನೆ ಹತ್ರ ಆಣಿಕಲ್ಲು ಮಳೆ ಬಿದ್ದಿಲ್ಲ, ಅದೊಂದೇ ಖುಷಿ ವಿಷಯ. ಆಣಿಕಲ್ಲು ಬಿದ್ದಿದ್ರೆ ಬಿಟ್ಟಿರೋ ಮತ್ತೊಂದು ಈಚ್ಗಳು ಉದ್ರೋಗ್ಬಿಟ್ಟಿರೋದು, ಆಲ್ರೆಡಿ ತುಂಬ ಈಚ್ಗಳು ಉದ್ರೋಗಿದೆ, ಅದು ಇನ್ನು ಆಣಿಕಲ್ಲು ಬಂದಿದ್ರೆ ಎಲ್ಲನೂ ಉದ್ರೋಗಿರೋದು ಅನಿಸುತ್ತೆ. ಇನ್ನು ಇದು ಎಳ್ಳಿಕಾಯಿ ಗಿಡ ಈ ಕಡೆ ಇರೋದು, ಒಂದು ಈಚ್ ಬಿಟ್ಟಿದೆ ಇದರಲ್ಲೂ. ಇದು ಎಳ್ಳಿಕಾಯಿನೋ ಏನು ಅಂತ ಗೊತ್ತಿಲ್ಲ, ಅದು ನೋಡಬೇಕು. ಒಟ್ಟಿನಲ್ಲಿ ನಿಂಬೆಕಾಯಿ ಗಿಡ ಅಂತೂ ಅಲ್ಲ, ಎಳ್ಳಿಕಾಯಿ ಅಥವಾ ಚಕೋತ, ಮೂಸಂಬಿ ಈ ಥರ ಇರುತ್ತೆ ಅಲ್ವಾ, ಅದರಲ್ಲಿ ಯಾವುದೋ ಇರುತ್ತೆ ನೋಡಿ. ಈಚ್ ಎರಡಿದೆ, ಈ ಕಡೆನೂ ಹೂವು ಬಿಡ್ತಾ ಇದೆ. ಇನ್ನು ಚಿಗುರು ವಸಂತ ಕಾಲ ಅಲ್ವಾ, ಯಾವುದ್ರಲ್ಲಾದರೂ ಫಸಲು ಬಿಡೋ ಟೈಮೆಲ್ಲ ಇವಾಗಲೇ ಬಿಡುತ್ತೆ. ಇನ್ನು ಈ ಕಡೆ ಬಂದರೆ ಮೇಲ್ಗಡೆಯಿಂದ ಇಳಿಸಿರೋ ಪಾಟ್ಗಳ ಅವಸ್ಥೆ ನೋಡಿ ಹೆಂಗಿದೆ. ಇನ್ನು ಸಪೋಟ ಹಣ್ಣು ಗಿಡ ಇದೆ ನಮ್ಮ ಮನೆಯಲ್ಲಿ, ಎಲ್ಲ ನಮ್ಮ ಮಾವನೇ ತಂದಾಕಿರೋದು. ಮಾವ ಬಂದು ಫಾರೆಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ರು, ಇವಾಗ 2 ಇಯರ್ಸ್ ಆಗಿದೆ ಅವ್ರಿಗೆ ರಿಟೈರ್ಡ್ ಆಗಿ, ಮನೆಯಲ್ಲೇ ಇದ್ದಾರೆ. ಎಲ್ಲ ಅವರು ಅಲ್ಲಿಂದನೇ ತೊಗೊಂಬಂದು ಹಾಕಿರೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೇ. ಮಾವ ಮನೆ ಹತ್ರ ಎಲ್ಲ ರೋಡಲ್ಲೆಲ್ಲ ಗಿಡಗಳನ್ನ ಹಾಕಿದ್ದಾರೆ, ಅಂದರೆ ಅವರು ಶೋ ಗಿಡಗಳಿಗೆಲ್ಲ ಲೈಕ್ ಮಾಡಲ್ಲ. ಹೊಂಗೆ ಮರ ಇದಾವಲ್ವ, ನಮ್ಮ ಮನೆ ರೋಡ್ ಸೈಡ್ ಇರೋ ಹೊಂಗೆ ಮರ ಎಲ್ಲ ನಮ್ಮ ಮಾವನೇ ಹಾಕಿರೋದು. ಇನ್ನು ಆ ಸೈಡಲ್ಲೆಲ್ಲ ತುಂಬಾ ಮರಗಳನ್ನ ಹಾಕಿದ್ದಾರೆ. ಅವ್ರಿಗೆ ಈ ಥರ ಮರಗಳನ್ನ ಬೆಳೆಸೋದು ಅಂದರೆ ತುಂಬ ಇಷ್ಟ ನಮ್ಮ ಮಾವಗೆ. ಇನ್ನು ಎಳ್ಳಿಕಾಯಿ ಇದೆ, ಮೂಕ ಎಳ್ಳಿಕಾಯಿ ಅಂತಾರೆ ನಮ್ಮ ಕಡೆ ಇದನ್ನು, ಬೆಂಗಳೂರಲ್ಲಿ ಇದನ್ನೇ ಎಳ್ಳಿಕಾಯಿ ಅಂದ್ಕೊತಾರೆ. ಇದೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಡುತ್ತೆ, ಬಟ್ ನಾವು ಎಷ್ಟು ಅಂತ ತಿನ್ನೋದು, ಒಂದು 400-500 ಕಾಯಿ ವೇಸ್ಟ್ ಆಗೋಗಿದೆ. ಅಂಗಡಿಯಲ್ಲೂ ಯಾರೂ ಈಸ್ಕೊಳ್ಳಲ್ಲ, ಸೊ ಇನ್ನೇನು ಮಾಡೋದು, ಬಿದ್ದು ಒದ್ದಾಡೋಗ್ತವೆ. ಇನ್ನು ಇದು ಒಂದು ಕಾಕಟೆ ಹೂ ಬಳ್ಳಿ ಥರ ಬಿಡುತ್ತೆ ಅಲ್ವಾ, ಅದನ್ನು ನಮ್ಮ ಅತ್ತೆ ದುಡ್ಡು ಕೊಟ್ಟು ತಂದಾಕಿದ್ದಾರೆ. ಈಗ ಸದ್ಯಕ್ಕಲ್ಲಿ ಬಿಲ್ಡಿಂಗ್ದೆಲ್ಲ ವರ್ಕ್ ನಡೀತಿದೆ ಅಂದ್ಬಿಟ್ಟು ಇಲ್ಲಿ ನೆಲ್ಲಿಕಾಯಿ ಮರದ ಹತ್ರ ತಂದಿಕ್ಕಿದ್ದಾರೆ. ನೆಲ್ಲಿಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಕಾಣಿಸ್ತಿದೆಯಾ ನಿಮಗೆ? ಕಾಣಿಸ್ತಾ ಇದ್ದರೆ ಕಮೆಂಟ್ ಮಾಡಿ, ಕಾಣಿಸ್ತಿದೆ ಅಂದ್ಬಿಟ್ಟು. ಇನ್ನು ಒಳಗಡೆ ಎಲ್ಲ ತುಂಬ ಬಿಟ್ಟಿದೆ, ಅದು ಫುಲ್ಲು ಚಿಗುರುಕೊಂಡಿರೋದ್ರಿಂದ ಅಷ್ಟು ನೆಲ್ಲಿಕಾಯಿ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇನ್ನು ಈ ಕಡೆ ಬಂದರೆ ಇದೊಂದು ಹೂವಿನ ಗಿಡ, ಇದು ಜರಡಿ ಹೂ ಥರ, ಜರಡಿ ಥರ ಗುಚ್ಚಾಗಿಬಿಡುತ್ತೆ ಅಲ್ವಾ, ಆ ಹೂವಿನ ಗಿಡ. ಮೊಗ್ಗೊಂದು ಇಲ್ವೇ ತೋರಿಸೋಣ ನಿಮಗೆ ಅಂದರೆ. ಇನ್ನು ಇದು ನಮ್ಮ ಮನೆ ಕರ್ಬೇವಿನ ಸೊಪ್ಪು ಗಿಡ, ಇದು ತುಂಬ ಹುಳ ಆಗುತ್ತೆ, ಏನು ಮಾಡೋದೋ ಗೊತ್ತಿಲ್ಲ. ಇವಾಗ ಚಿಗುರು ಅಲ್ವಾ, ಸೊ ಚೆನ್ನಾಗಿದೆ. ಇದೆಲ್ಲ ಆದಮೇಲೆ ಒಂದು 4-5 ತಿಂಗಳು ಅಂದರೆ ಫುಲ್ಲು ಹುಳ ಆಗಿಬಿಡುತ್ತೆ, ಏನಂತ ರೀಸನ್ ಏನು ಅಂತ ಗೊತ್ತಿಲ್ಲ. ಇನ್ನು ಈ ಕಡೆಗೆ ಬಂದರೆ ನಮ್ಮ ಪುಟ್ಟ ಮಲ್ಲಿಗೆ ಹೂವಿನ ಗಿಡ, ಮಲ್ಲಿಗೆ ಹೂ, ದುಂಡು ಮಲ್ಲಿಗೆ ಹೂ ಅಂತಾರಲ್ಲ, ನನಗಂತೂ ದುಂಡು ಮಲ್ಲಿಗೆ ಹೂ ಗಿಡ ಅಂದರೆ ತುಂಬಾ ಇಷ್ಟ. ಈ ಗಿಡದಲ್ಲಿ ಲಾಸ್ಟ್ ಇಯರ್ ಎಲ್ಲ ತುಂಬಾ ಬಿಟ್ಟಿತ್ತು, ನಾನು ಆವಾಗ ಯೂಟ್ಯೂಬ್ ಓಪನ್ ಮಾಡ್ಕೊಂಡಿರಲಿಲ್ಲ. ಈ ಸಲ ಎಲ್ಲ ಕಡ್ದಾಕ್ಬಿಟ್ಟಿದ್ರು ನಮ್ಮ ಅತ್ತೆ ಮಾವ, ಚಿಗ್ರಿ ಇಷ್ಟು ಹೂವು ಬಿಟ್ಟಿದೆ, ಅದು ತುಂಬ ಹಬ್ಕೊಂಡ್ಬಿಟ್ಟಿತ್ತು. ಹಂಗಾಗಿ ನೋಡಿ ಎತ್ಕೊಂಡಿರೋ ಕೆಳಗಡೆ 2 ಹೂವು ಉದ್ರೋಗ್ಬಿಟ್ಟಿದೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಘಮ ಘಮ ಅನ್ನತ್ತೆ. ನನಗಂತೂ ತುಂಬಾ ಇಷ್ಟ ದುಂಡು ಮಲ್ಲಿಗೆ ಹೂವು ಅಂದರೆ. ಇದರಲ್ಲಿನ 7 ಸುತ್ತಿಂದು ದುಂಡು ಮಲ್ಲಿಗೆ ಹೂವು ಬಿಡುತ್ತೆ, ಅದು ತುಂಬಾ ಸಿಕ್ಕಾಬಟ್ಟೆ ಇಷ್ಟ. ಅದು ನಮ್ಮ ಅಜ್ಜಿ ಮನೆಯಲ್ಲಿದೆ, ಹೋದಾಗ ತೊಗೊಂಬಂದು ಹಾಕ್ಕೋಬೇಕು. ಇನ್ನು ಇದು ದಾಸವಾಳ ಹೂ ಗಿಡ, ಇದನ್ನು ಅಷ್ಟೇ ಧಾರವಾಡದಲ್ಲಿ ರಿಟೈರ್ಡ್ ಆಗೋ ಟೈಮಲ್ಲಿ ತೊಗೊಂಬಂದಿದ್ವಿ. ನಾವೆಲ್ಲ ಫ್ಯಾಮಿಲಿ ಸ್ವಲ್ಪ ದಿನ ಹೋಗಿದ್ವಿ, 1 ವಾರ, ಆವಾಗ ನಾವು ತೊಗೊಂಬಂದಿದ್ದು ಇದು ದಾಸವಾಳ ಹೂ ಗಿಡ. ಇನ್ನೂ 2-3 ದಾಸವಾಳ ಇತ್ತು, ಅದು ಒಣಗೋಗ್ಬಿಡ್ತು. ಆ ಕಡೆ ಸೈಟಲ್ಲಿ ಹಾಕಿದ್ವಿ, ಕಿತ್ಬಿಟ್ಟು ಈ ಕಡೆ ಹಾಕಿದ್ವಿ, ಆ ಗ್ಯಾಪಲ್ಲಿ ಅದು ಒಣಗೋಗ್ಬಿಡ್ತು. ಇದಂತೂ ಸಿಕ್ಕಾಬಟ್ಟೆ ಹೂ ಚೆನ್ನಾಗಿ ಬಿಡುತ್ತೆ, ನಮಗೆ ಪೂಜೆಗೆ ಆಗಿ ಮಿಕ್ಕೋಗ್ಬಿಡುತ್ತೆ. ಇನ್ನು ಅಪಾರ್ಟ್ಮೆಂಟಲ್ಲಿ ಒಬ್ಬರು ಆಂಟಿ ಬಂದು ನಮ್ಮ ಅತ್ತೆನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅತ್ತೆಗೆ ನೈಸ್ ಮಾಡಿ ಹೂವು ಎಲ್ಲ ಇಸ್ಕೊಂಡು ಹೋಗ್ತಾರೆ, ಅಂದರೆ ಬಂದು ಕಿತ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಮಾತಾಡಿಸ್ಕೊಂಡೆ ಅವ್ರ ಕೆಲಸ ಆಗೋ ಥರ ಮಾಡ್ಕೊತಾರೆ ಅವರು, ಒಳ್ಳೆಯವರೇ. ಬಟ್ ಪೂಜೆಗೆ ಹೂವು, ಆ ಅಜ್ಜಿ ಬಂದು ದುಡ್ಡು ಕೊಟ್ಟು ಪೂಜೆಗೆ ಹೂವು ಮುಡಿಸ್ಬಾರ್ದು ಅಂತ ಅವ್ರಿಗಿದೆ ಅಂತೆ. ಮನೆಯಲ್ಲೇ ಬೆಳೆದು ಮಡಿಯಾಗಿರಲ್ವಂತೆ ದುಡ್ಡು ಕೊಟ್ಟು ತೊಗೊಳ್ಳೋ ಹೂವು, ಅಂದರೆ ಈ ಪೀರಿಯಡ್ಸ್ ಆಗಿರೋರು ಅವರೆಲ್ಲ ಮುಟ್ಟಿರ್ತಾರೆ, ಅವರೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ಹೂಗಳನ್ನ, ಅದು ದೇವ್ರಿಗೆ ಮಡಿ ಇರಲ್ಲ. ಅದಕ್ಕೆ ನಾನು ನಿಮ್ಮ ಮನೆ ಹತ್ರ ಕಿತ್ಕೊಂಡು ಹೋಗೋದು ಅಂತ ಒಂದಿನ ನನಗೆ ಹೇಳಿದರು ಅವರು, ನೀವು ಯಾಕೆ ದುಡ್ಡು ಕೊಟ್ಟು ಹೂನ ಮುಡ್ಸಲ್ಲ ಅಂದ್ಬಿಟ್ಟು. ಅವರು ಲಕ್ಷ್ಮೀ ಪೂಜೆಗೆ ಅಷ್ಟೇ ದುಡ್ಡು ಕೊಟ್ಟು ಹೂನ ತೊಗೊಬಂದು ಮುಡಿಸೋದು. ಇನ್ನು ಇದು ಸೂಜ್ ಮಲ್ಲಿಗೆ ಹೂ ಗಿಡ, ನಮ್ಮ ಅತ್ತೆ ಯಾವ ಗಿಡನೂ ಬಿಟ್ಟಿಲ್ಲ, ಎಲ್ಲ ಗಿಡನೂ ಹಾಕ್ಕೊಂಡಿದ್ದಾರೆ.
ಇದೂ ಅಷ್ಟೇ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಬಿಟ್ಟಿತ್ತು ಹೂವು. ಈ ಸಲ ಕಟ್ ಮಾಡಿದರೆ ಇಷ್ಟು ಚಿಗುರಿದೆ. ಇನ್ನೊಂದು 2 ತಿಂಗಳು ಅಂದರೆ ಇನ್ನೂ ಚೆನ್ನಾಗಿ ಚಿಗುರುತ್ತೆ, ಇನ್ನೂ ಚೆನ್ನಾಗಿ ಹೂ ಬಿಡುತ್ತೆ. 2 ತಿಂಗಳು ಯಾಕೆ, ಇನ್ನೊಂದು 15 ದಿನ ಅಂದ್ರೇ ಹೂ ಚೆನ್ನಾಗಿ ಬಿಡುತ್ತೆ, ಫುಲ್ಲು ಚಿಗುರು ಹೊಡೆದ್ಬಿಟ್ಟು. ಇದೂ ಹೂ ಚೆನ್ನಾಗಿ ಬಿಡುತ್ತೆ. ದಾಸವಾಳ ಹೂ ಗಿಡ ಅಂತೂ ನನಗಂತೂ ನೋಡೋಕೆ 2 ಕಣ್ಣು ಸಾಲದು. ನಮ್ಮ ಅತ್ತೆ ಇರಲಿಲ್ವಲ್ಲ, ಹಂಗಾಗಿ ಗಿಡದ ತುಂಬ ಹೂವಿದೆ. ಅವರು ಬೆಳಗ್ಗೆ ಸಂಜೆ ಕಿತ್ಕೊಂಡ್ಬಿಡ್ತಾರೆ ಪೂಜೆ ಮಾಡೋದಕ್ಕೆ ಹೂವು ಅಂದ್ಬಿಟ್ಟು. ಇನ್ನು ತುಂಬೆ ಹೂ ಗಿಡ ಇದೂ ಇದೆ ನಮ್ಮ ಮನೆಯಲ್ಲಿ. ಯಾವ ಹೂವಿನ ಗಿಡ ಇಲ್ಲ ಅಂತ ಹೇಳೋ ಆಗಿಲ್ಲ. ಇದು ಗಮ್ ಅನ್ನುತ್ತೆ ಅಲ್ವಾ, ಆ ಥರ ಒಂದು ತುಳಸಿದು ಪತ್ರೆ, ತುಳಸಿ ಅಲ್ಲ, ತುಳಸಿ ಥರನೇ ರಿಲೇಟೆಡ್ ಆಗಿ ಬರುತ್ತಲ್ಲ, ಇದರಲ್ಲೇನೋ ಸಬ್ಜಾ ಬೀಜ ಇದರಲ್ಲೇ ಅಂತೆ ಮಾಡೋದು, ಅಂದರೆ ವಾಟರ್ಗೆ ಹಾಕ್ಕೊಂಡು ಕುಡಿತಾರಲ್ಲ ಅದು. ಇದು ಇನ್ನು ಪಿಂಕ್ ಕಲರ್ ಗೊರಟೆ ಹೂವು, ನಮ್ಮ ಕಡೆ ಗೊರಟೆ ಹೂವು ಅಂತಾರೆ, ಈ ಕಡೆ ನೀಲಿ ಬಿಡುತ್ತಲ್ಲ ಅದಕ್ಕೆ ನೀಲಾಂಬರಿ ಅಂತಾರೆ. ನಮ್ಮ ಕಡೆ ಒಟ್ಟಿನಲ್ಲಿ ಇದಕ್ಕೆ ಗೊರಟೆ ಹೂವು ಅಂತ ಹೇಳ್ತಾರೆ. ನಿಮ್ಮ ಕಡೆ ಎಲ್ಲ ಏನು ಅಂತೀರ ಅಂದ್ಬಿಟ್ಟು ನನಗೆ ಒಂದು ಕಮೆಂಟ್ ಹಾಕಿ. ಇನ್ನು ನೆಲದಲ್ಲಿ ಇದಿರೋದೆಲ್ಲ ಸೇವಂತಿಗೆ ಹೂ ಗಿಡ. ಇನ್ನು ಇದು ತುಂಬೆ ಹೂವು ಅಂತೀವಿ, ಅದೂ ತುಂಬೆ ಹೂವು ಅಂತೀವಿ, ಇದೂ ತುಂಬೆ ಹೂವು ಅಂತೀವಿ. ಇದು ನಮ್ಮ ಮಲೆನಾಡು ಸೈಡ್ ಜಾಸ್ತಿ, ಎಲ್ಲ ಚರಂಡಿ ಕಡೆ ಎಲ್ಲ ಬೆಳೆದ್ಬಿಟ್ಟಿರುತ್ತೆ. ನಾನು ಇರಲಿ ಅಂದ್ಬಿಟ್ಟು ಇಲ್ಲೊಂದು 2 ಗಿಡ ತಂದು ಹಾಕ್ಕೊಂಡಿದ್ದೀನಿ. ಇದರಲ್ಲೂ ಇನ್ನು 2-3 ಕಲರ್ ಬರುತ್ತೆ, ಅದನ್ನು ತೊಗೊಂಬಂದು ಹಾಕಬೇಕು. ಇನ್ನು ನಮ್ಮ ಮೈದು ಹೆಂಡ್ತಿ ನನ್ನ ತಂಗಿ ಸೊಪ್ಪು ಗಿಡ ಹಾಕಿದ್ದಾರೆ, ಮಡಿ ಹಂಗೆ ಹುಯ್ದಿದ್ದಾರೆ. ಮೆಂತ್ಯ ಸೊಪ್ಪು, ದಂಟು ಸೊಪ್ಪು, ಅದೂ ಚೆನ್ನಾಗಿ ಹುಟ್ಟಿದೆ. ಇನ್ನು ಈ ಕಡೆ ಇದು ಬಂದು ಸುಗಂಧರಾಜ, ಗೊತ್ತಿದೆ ಅಲ್ವಾ ನಿಮಗೆ, ಲಾಸ್ಟ್ ವಿಡಿಯೋನೂ ಕೂಡ ಮಾಡಾಕಿದ್ದೀನಿ ಹೂವದು. ಇನ್ನು ಇದು ಪಕ್ಕದಲ್ಲಿ ನಮ್ಮ ಅತ್ತೆ ಪಾಟಿಗೆ ಸೇವಂತಿಗೆ ಹೂ ಗಿಡ ಹಾಕಿರೋದು. ಇನ್ನು ಇದು ಸ್ನೇಕ್ ಪ್ಲ್ಯಾಂಟು. ಇನ್ನು ಇದು ಕೊನೆಯದಾಗಿ ತೋರಿಸ್ತಾ ಇರೋದು ಕಾಕ್ಟ ಹೂ ಗಿಡ. ಇದರಲ್ಲಂತೂ ಕರಾವು ಇದ್ದಾಗೆ ಮನೆಯಲ್ಲಿ ಹೂ ಬಿಡ್ದಲೇ ಇರೋ ದಿನಾನೇ ಇಲ್ಲ ರೀ. ಈ ಹೂವನೇ ಒಂಥರ ಚೆನ್ನಾಗಿ ಗಮ್ಮನ್ನುತ್ತೆ. ಹೂವನು ಮೊಗ್ಗು ಪಿಂಕ್ ಕಲರ್ ಆಗಿರುತ್ತೆ, ಹೂವು ಅರಳಿದ್ಮೇಲೆ ಈ ಥರ ವೈಟ್ ಆಗುತ್ತೆ. ಹಿಂದೆಗಡೆ ಪಿಂಕ್ ಕಲರೇ ಇರುತ್ತೆ. ಇದಂತೂ ಕಟ್ಕೊಂಡು ಮುಡ್ಕೊಂಡ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಇದು ಜಾಸ್ತಿ ಹೊತ್ತು ಇದಾಗಿರಲ್ಲ, ಅಂದರೆ ಥಿಕ್ನೆಸ್ ಕಮ್ಮಿ ಇರುತ್ತೆ, ಬೇಗ ಬಾಡೋಗ್ಬಿಡುತ್ತೆ, ಅದೊಂದೇ ಬೇಜಾರು ಅಷ್ಟೇ. ಅದು ಬಿಟ್ಟರೆ ನಮ್ಮ ಅತ್ತೆ ತಂದು ಹಾಕಿದ ದಿನದಿಂದ ಒಂದು ದಿನ ಹೂ ಬಿಟ್ಟಿಲ್ಲ ಅನ್ನೋ ದಿನವೇ ಇಲ್ಲ. ಆದಷ್ಟು ಮನೆಯಲ್ಲಿ ಇದೊಂದು ಗಿಡ ಹಾಕ್ಕೊಂಡ್ರೆ ಕಟ್ಕೊಂಡು ಮುಡ್ಕೊಳ್ಳೋದಕ್ಕೆ ಹೂವುಗಳು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಒಂಥರ ಕರಾವಿದ್ದಾಗೇನೆ ಇದು. ಮನೆಯಲ್ಲಿ ಇದೊಂದು ಗಿಡ ಇದ್ದರೆ ಎನಿ ಟೈಮ್ ಹೂವು ಬಿಡುತ್ತೆ. ಬೇಕು ಅಂದರೆ ಅವಾಗವಾಗ ದೇವ್ರುಗಳಿಗೆ ಹೂವಿನ ಹಾರ ಕೂಡ ಮಾಡ್ಕೊಬೋದು. ಇದನ್ನೆಲ್ಲ ಹೂಗಳನ್ನ ಎತ್ಕೊಂಡು ಕೊನೆಗೆ ಇಷ್ಟಾಗಿದೆ ನೋಡಿ. ಇದು ಒಂದು ಬೇರೆ ಸಪ್ರೇಟ್ ಕವರಲ್ಲಿ ಎತ್ಕೊಂಡಿದ್ದೀನಿ ನೋಡಿ ಹೂವು ಹಿಂದೆಗಡೆ ಪಿಂಕ್ ಕಲರ್ ಇದೆ ಅಲ್ವಾ. ನನಗಂತೂ ಈ ಹೂವು ಎತ್ತೋದಕ್ಕೆ, ಇದು ಅರಳದ ಮೇಲೆ ಎತ್ತೋದ್ರಕ್ಕಿಂತ ಮೊಗ್ಗಾದಾಗ ಎತ್ಕೊಂಡ್ರೆ ಚೆನ್ನಾಗಿರುತ್ತೆ, ಕಟ್ಟೋದಕ್ಕೂ ಚೆನ್ನಾಗಿರುತ್ತೆ, ಕೀಳೋದಕ್ಕೂ ಚೆನ್ನಾಗಿರುತ್ತೆ. ಅರಳಿರುತ್ತೆ ಅಲ್ವಾ, ಅವಾಗ ಕಿತ್ತರೆ ಎಸ್ಳುಗಳು ಕಿತ್ತೋಗ್ಬಿಡುತ್ತೆ, ಯಾಕಂದರೆ ತುಂಬ ಸಾಫ್ಟಾಗಿರುತ್ತೆ ಹೂವು, ತುಂಬ ಮೃದುವಾಗಿ ಯೂಸ್ ಮಾಡಬೇಕು ಈ ಹೂವನ್ನು ಕೀಳಬೇಕಾದ್ರೆ ಗಿಡದಿಂದ. ಸೊ ಈ ಗಿಡ ಹಾಕಿ ಒಂದು 4-5 ವರ್ಷ ಆಗಿದೆ, ಇವಾಗ ಇಷ್ಟ ಆಗಿದೆ. ಇನ್ನೊಂದು ಗಿಡ ಹಾಕ್ಕೊಂಡ್ರೆ ಫುಲ್ಲು 4-5 ಮೊಳ ಹೂವು ಸಿಗುತ್ತೆ. ಏನಿಲ್ಲ ಅಂದರೂ ದಿನಕ್ಕೆ 1-2 ಮೊಳ ಹೂವು ಸಿಗುತ್ತೆ. ಎಲ್ಲರೂ ಇದು ನರ್ಸರಿಯಲ್ಲಿ ಸಿಗುತ್ತೆ. ಆದಷ್ಟು ಇದೊಂದು ಗಿಡನ ಮನೆಯಲ್ಲಿ ಹಾಕ್ಕೊಂಡ್ರೆ ಬೇಕಾದಷ್ಟು ಹೂವುಗಳು ಸಿಗುತ್ತೆ. ಫೈನಲಿ ಕಟ್ಟೋದಕ್ಕೆ ಮನೆಯಲ್ಲೇ ಕನಕಾಂಬರಿ ಗಿಡ ಇತ್ತು, ಮತ್ತು ಈ ಕಡೆ ಪತ್ರೆ ಗಿಡ ಇತ್ತು, ಅದರಲ್ಲಿ ಕಿತ್ಕೊಂಡು ನಾನು ಹೂವು ಕಟ್ಟೋಣ ಅಂತ ಈ ಥರ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ನಮ್ಮ ಮನೆಯಲ್ಲಿರೋ ಗಿಡಗಳು ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಆ್ಯಂಡ್ ನಿಮಗೆ ಯಾವ ಥರ ಫ್ಲವರ್ ಅಂದರೆ ಇಷ್ಟ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಿಮ್ಮ ಮನೆಗಳಲ್ಲಿ ಯಾವ್ಯಾವ ಥರ ಪ್ಲ್ಯಾಂಟ್ಸ್ಗಳಿದೆ ಆ್ಯಂಡ್ ಯಾವ್ಯಾವ ಥರ ಹೂವಿನ ಗಿಡ ಇದೆ ಅಂದ್ಬಿಟ್ಟು ನನ್ನ ವಿಡಿಯೋ ನೋಡಿ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಹೂವು ನೋಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ, ಹೂವು ಕಟ್ಕೊಬೋದು, ದೇವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಕಟ್ಟಿಬಿಟ್ಟು ಹೂವನ್ನು ಮುಡಿಸ್ಬೋದು ಅಲ್ವಾ. ಒಂದು ಸ್ವಲ್ಪ ಕಟ್ಬಿಟ್ಟು ತೋರಿಸ್ತೀನಿ ನೋಡಿ ನಾನು ಇದನ್ನು. ನನಗಂತೂ ನೋಡಿನೇ ಇಷ್ಟ ಆಗ್ತಾಯಿದೆ ಹೂವು. ಹಾಗೆ ಕವರಲ್ಲಿ ಇಟ್ಕೊಂಡು ಇಷ್ಟನ್ನ ಕಟ್ಕೊಂಡೆ ನೋಡಿ, ಇಷ್ಟು ಉದ್ದ ಇದೆ. ಎಷ್ಟು ಚೆನ್ನಾಗಿರುತ್ತೆ ಇದು ಗೊತ್ತಾ. ಮೊಗ್ಗಲ್ಲಿ ಕಟ್ಕೊಂಡ್ರೆ ಚೆನ್ನಾಗಿ ಕಟ್ಕೊಬೋದು, ಅರಳದ್ಮೇಲೆ ಕಟ್ಟಿದ್ರೆ ಎಷ್ಟೆಲ್ಲ ಉದುರೋಗುತ್ತೆ, ಈ ಥರ ಇರುತ್ತೆ. ಎಲ್ರಿಗೂ ಲೈಕ್ ಆಗುತ್ತೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್, ಬಾಯ್, ಗುಡ್ ನೈಟ್.